ಇದ್ದಾರೆ, ದಿಟ್ಟವಾಗಿ ಮಾತಾಡ್ತಾರೆ, ಯಾವುದೇ ಬಿಡೆ ಮುರುವತ್ತು ಇಲ್ಲದ. ಮತ್ತು ಈ ಒಂದು ಬಿ ಜೆ ಪಿ ಮಾಡುವ ತಮ್ಮ ಕೆಲಸಗಳನ್ನ ಪ್ರತಿಪಾದನೆ ಮಾಡ್ಕೊಳ್ತಾರೆ. ಜೊತೆಗೆ ಕಾಂಗ್ರೆಸ್ನ ಅನೇಕ ದೋಷಗಳನ್ನ ನೇರವಾಗಿ ಮಾತಾಡ್ತಾರೆ. ಇವೆಲ್ಲರೂ ಅವರಲ್ಲಿ ಇದ್ದಾವೆ. ಯಾರುಗಳಿಂದ ಕೇಳಿ ಭೇಟಿ ಆಡುವಂಥದ್ದೇನಿಲ್ಲ, ಸ್ವತಃ ಅವ್ರು ಬೇಟೆಗಾರಾಗಿ ಪರಿವರ್ತನೆ ಆಗಿದ್ದಾರೆ. ಅದಕ್ಕೆ ಸ್ವತಃ ಯಡಿಯೂರಪ್ಪನವರ ಸಹಾಯ ಸಹಕಾರನೂ ಅವ್ರಿಗದ. ಹೀಗಾಗಿ ವಿಜಯೇಂದ್ರರ ಬದಲಾಗಿ ಯಾರು ಅನ್ನೋದು ಇವತ್ತು ಉತ್ತರ ಇಲ್ಲ. ಅದು ಉತ್ತರ ಸಿಕ್ಕರೆ ಮೋಸ್ಟ್ ಪ್ರಾಬಬ್ಲಿ ವಿಜಯೇಂದ್ರವರು ಬದಲಾಗ್ಬೋದೇನೋ. ಅದು ಇರುತ್ತಿರುವಂಥ ಈ ನಾಯಕರಲ್ಲೇ ಯಾರಿಗೂ ಒಂದು ಏನಪ್ಪ ರಾಜ್ಯ ಮಟ್ಟದ ಮುಖ ಇಲ್ಲ ಅನ್ನೋದಿಲ್ಲ, ನಾವು ಗಮನಿಸ್ಬೇಕಾಗ್ಯದ. ವಿಜಯೇಂದ್ರ ಅವ್ರಿಗೆ ಯಾಕಪ್ಪ ಅಂದರೆ ಯಡಿಯೂರಪ್ಪನವ್ರು ಹಿಂದಿದ್ದಾರೆ, ರಾಜ್ಯ ಮಟ್ಟದ ಸ್ವಲ್ಪ ಮುಖ ಆಗಿದ್ದಾರೆ. ಅವರು ಈಗ ಪರಿಚಯ ಮಾಡಿಸ್ತಾ ಇದ್ದಾರೆ. ಮತ್ತು ಸ್ವತಃ ಯಡಿಯೂರಪ್ಪನವರು ಇವತ್ತು ಇಡೀ ರಾಜ್ಯ ಸುತ್ತ ಹಾಕ್ತಾ ಇದ್ದಾರೆ, ಎಲ್ಲರಿಗೂ ಭೇಟಿ ಆಗ್ತಾ ಇದ್ದಾರೆ. ಮತ್ತು ಹಿಂದಿನ ಇವತ್ತಿನ ಅನೇಕ ನಾಯಕರು ಬಿ ಜೆ ಪಿ ನಾಯಕರು ಅವ್ರ ಜೊತೆಗೆ ಒಂದು ಸಂಪರ್ಕದಲ್ಲಿದ್ದಾರೆ. ಇದರಿಂದಾಗಿ ಅವ್ರು ಸೋಲಬಹುದಿಲ್ಲ ಅಂತಲ್ಲ, ವಿಜಯೇಂದ್ರ ಓಟ್ ಕಡಿಮೆ ಆಗ್ಬೋದು. ಬಟ್ ಯಾರು ಅವರ ವಿರೋಧಿ ಯಾರಪ್ಪ ಇವತ್ತು? ಯತ್ನಾಳ್ರ ಅಥವಾ ಬೆಲ್ಲದವರ ಅಥವಾ ರಮೇಶ್ ಜಾರಕಿಹೊಳಿ ಅವರ ಯಾರನ್ನು ಮಾಡೋದು ಅಧ್ಯಕ್ಷರನ್ನಾಗಿ? ಇದು ಸಹಿತ ಅಷ್ಟೇ ಪ್ರಶ್ನೆ ಅಲ್ಲದ. ಇಲ್ಲಿ ನೋಡೋಣ ಯಾರು ಆಗ್ತಾರೆ. ಆದರೆ ವಿಜಯೇಂದ್ರ ಅವರು ಬದಲಾಯಿಸೋದು ಮಾತ್ರ ತುಂಬ ಕಷ್ಟ ಬಿ ಜೆ ಪಿಗೆ. ಯಾಕೆಂದರೆ ಬಿ ಜೆ ಪಿ ವಿಚಾರಣೆ ಮಾಡ್ತಾ ಇದೆಯಪ್ಪ ಅಂದ್ರೆ ದೀರ್ಘಕಾಲೀನ ಒಬ್ಬ ಅಧ್ಯಕ್ಷರಿ ಅದು ಬುದ್ಧಿವಂತ ಬೇಕಾಗ್ಯದ. ಅದು ಆಗ್ಬೋದಾ ಅಥವಾ ಇದು ಬದಲಾಗ್ಬೋದು, ಸೋಲ್ಬೋದು, ಗೆಲ್ಬೋದು, ಎಲ್ಲ ಚರ್ಚೆ ಮಾಡೋರು. ಬಟ್ ವಿರೋಧಿಗಳು ಮಾತ್ರ ಪ್ರಯತ್ನ ಮಾಡಿ ಕಟ್ಟಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದರೆ ಸಪೋಸ್ ಏನಾದರೂ ಉಳಿದ್ರೆ 2028ರವರೆಗೆ ಅಂದರೆ ಇವರ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿಬಿಡ್ತಾರೆ. ಉಳಿದವರೆಲ್ಲ ಅವ್ರು ನೋಡ್ಬೋದು ಹೋಗುವಂಥ ಪ್ರಸಂಗ ಬರ್ತದಂತೆ ಎಲ್ಲರಿಗೂ ಭಯ. ಅದಕ್ಕಾಗಿ ಇವ್ರು ತೆಗಿಬೇಕು ಅಂತಾರೆ. ಆದರೆ ಅದರ ಬದಲಾಗಿ ಯಾರು, ಹೂ ಇಸ್ ದ ನೆಕ್ಸ್ಟ್, ಅದು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ ಅದ. ಮತ್ತು ಇವ್ರನ್ನ ಬೆಳೆಸೋದು ಮಾತ್ರ ಯಡಿಯೂರಪ್ಪನವ್ರು ಇನ್ನೂ 10 ವರ್ಷ ಹೋರಾಟ ಮಾಡುವಂಥ ಶಕ್ತಿ ಹೊಂದಿದ್ದಾರೆ ಅಂತ ಹೇಳ್ತಾ, ಮತ್ತು ಅವ್ರಿಗೆ ಮುಖಾನು ಹೋದ ಬೆಲೆ ಅನ್ನೋದು ಅಂತ ಹೇಳ್ತಾ, ಲಿಂಗಾಯತರಲ್ಲೂ ಅವ್ರಿಗೊಂದು ಏನಪ್ಪ ಅಂತ ತನ್ನದೇ ಸ್ಥಾನಮಾನದ. ಅದಕ್ಕಾಗಿ ಮೋಸ್ಟ್ ಪ್ರಾಬಬ್ಲಿ ವಿಜಯೇಂದ್ರವರು ಸೋಲೋದು ಕಷ್ಟ ಅಂತ ಇವತ್ತು ಅನ್ನಿಸ್ತಾ ಇದೆ. ನಾಳೆ ಯಾರಿಗೂ ಗೊತ್ತು, ನವನಿತ್ತು. ಇದು ಇವತ್ತಿನ ಚರ್ಚೆ ಆಗಿತ್ತು. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.